ಧರ್ಮದ ಹೆಸರಿನಲ್ಲಿ ಬಿಜೆಪಿ ಮತ್ತು ಸಂಘ ಪರಿವಾರ ಆಡುತ್ತಿರುವ ರಾಜಕೀಯ ಆಟವನ್ನು ಜನರು ಗುರುತಿಸಿದ್ದಾರೆ ಮತ್ತು ಗುರುತಿಸ್ತಾ ಇದ್ದಾರೆ. ಹಾಗೆಯೇ ನಿಮ್ಮ ದಾಳಕ್ಕೆ ನಾವು ಬಲಿಯಾಗಲ್ಲ ಅಂತ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ಇದಕ್ಕೆ ತಾಜಾ ಸ್ಪಷ್ಟ ಉದಾಹರಣೆ ಭಟ್ಕಳದ ಮೂರಿನಕಟ್ಟೆ ವಿವಾದ. ಭಟ್ಕಳದಲ್ಲಿ 1993ರ ಗಲಭೆಯನ್ನು ಮರುಸೃಷ್ಟಿಸುತ್ತೇವೆ ಎಂದವರಿಗೂ ಭಟ್ಕಳದ ಜನತೆ ಉತ್ತರ ಕೊಟ್ಟಿದ್ದಾರೆ. ಭಟ್ಕಳಿಗರು ಕೊಟ್ಟ ಉತ್ತರ ಎಂತಹದ್ದು ಅಂತ ಮತ್ತೆ ನೋಡೋಣ. ಅದಕ್ಕಿಂತ ಮೊದಲು 1993ರ ಭಟ್ಕಳದಲ್ಲಿ ಸೃಷ್ಟಿಯಾಗಿದ್ದ ಆ ಭಯಾನಕತೆಯತ್ತ ಒಮ್ಮೆ ಗಮನ ಹರಿಸೋಣ. 1993ರ ಭಟ್ಕಳ ಗಲಭೆ ಉತ್ತರ ಕನ್ನಡ ಜಿಲ್ಲೆಯ ಇತಿಹಾಸದಲ್ಲಿ ಅತ್ಯಂತ ಗಂಭೀರ ಮತ್ತು ದೀರ್ಘಕಾಲದ ಸಮುದಾಯ ಸಂಘರ್ಷ. ಈ ಗಲಭೆ ಭಟ್ಕಳದ ಜನರಲ್ಲಿ ತಂದಿಟ್ಟ ಅಂತರ ಇನ್ನೂ ಕಡಿಮೆ ಆಗಿಲ್ಲ. ಬಿಜೆಪಿ ಇದರ ಭರ್ಪೂರ ರಾಜಕೀಯ ಲಾಭವನ್ನು ಪಡೆಯುತ್ತಾ ಬಂದಿದೆ. ಭಟ್ಕಳವು ಶತಮಾನಗಳ ಕಾಲ ಹಿಂದೂ ಮುಸ್ಲಿಮರ ಸಹಬಾಳ್ವೆಯಿಂದ ಬದುಕ್ತಾ ಇದ್ದ ಕರಾವಳಿಯ ಪಟ್ಟಣ ಆಗಿತ್ತು. 1980ರ ದಶಕದ ಅಂತ್ಯ ಮತ್ತು 1990ರ ದಶಕದ ಆರಂಭದಲ್ಲಿ ದೇಶದಾದ್ಯಂತ ರಾಮ ಜನ್ಮಭೂಮಿ ವಿವಾದ, ಗಲಭೆ ಆರಂಭವಾಗಿತ್ತು. ಬಿಜೆಪಿ ಮತ್ತು ವಿಎಚ್ಪಿಯ ಚಟುವಟಿಕೆಗಳು ಕರಾವಳಿಯನ್ನು ತನ್ನ ಪ್ರಯೋಗ ಶಾಲೆಯನ್ನಾಗಿಸಿಕೊಂಡಿದ್ದವು. ಹಾಗೆ ಇದರ ಉದ್ವಿಗ್ನತೆ ಏನಿದೆ ಇದು ಇಲ್ಲಿ ಹೆಚ್ಚುತ್ತಾ ಇತ್ತು. 1993ರ ಏಪ್ರಿಲ್ನಲ್ಲಿ ನಡೆದ ರಾಮನವಮಿಯ ಮೆರವಣಿಗೆಯ ವೇಳೆ ಮೆರವಣಿಗೆಯ ರಥದ ಮೇಲೆ ಕಲ್ಲು ತೂರಾಟ ನಡೆದಿತ್ತು ಅಂತ ವರದಿಯಾಯಿತು. ಇದೇ ಘಟನೆ ತಕ್ಷಣವೇ ಎರಡು ಸಮುದಾಯಗಳ ನಡುವೆ ಘರ್ಷಣೆಗೆ ಕಾರಣ ಆಯಿತು. ಆದರೆ ಗಲಭೆಯ ಹಿಂದಿನ ಕಾರಣ ಕೇವಲ ಕಲ್ಲು ತೂರಾಟ ಅಲ್ಲ. ನಾನು ಆಗಲೇ ಹೇಳಿದೆ, ಬಿಜೆಪಿ ಮತ್ತು ಸಂಘ ಪರಿವಾರದ ಪ್ರಯೋಗ ಶಾಲೆ ಅಂತ. ಇಲ್ಲಿ ಕೆಲಸ ಮಾಡಿದ್ದು ಅದೇ ರಾಜಕೀಯ ಪೈಪೋಟಿ. ರಾಮನವಮಿಯ ಕಲ್ಲು ತೂರಾಟದ ಸಾಕ್ಷ್ಯವನ್ನು ಇತ್ತೀಚೆಗೆ CC ಕ್ಯಾಮರಾಗಳು ಹೇಳಿಕೊಡ್ತಾ ಇವೆ. ಆದರೆ ಆ ಕಾಲದಲ್ಲಿ CC ಕ್ಯಾಮರಾದ ವ್ಯವಸ್ಥೆ ಇರಲಿಲ್ಲ. ಆದ್ದರಿಂದ ಆ ಕ್ಷಣದ ಸತ್ಯ ಅಲ್ಲಿಯೇ ಅಡಗಿ ಹೋಯಿತು. ಗಲಭೆ ಮಾತ್ರ ಮುಂದುವರೆದಿತ್ತು. 1993ರ ಭಟ್ಕಳ ಗಲಭೆಯಲ್ಲಿ 18 ಮಂದಿ ಸಾವನ್ನಪ್ಪಿದರು. 90ಕ್ಕಿಂತ ಹೆಚ್ಚು ಮಂದಿ ಗಾಯಗೊಂಡರು. 226 ಮನೆಗಳು ಸುಟ್ಟು ಹೋದವು. 143 ಅಂಗಡಿಗಳು ಲೂಟಿಗೆ ಒಳಗಾದವು ಅಥವಾ ಹಾನಿಗೊಳಗಾದವು. ಆಗಿನ ಲೆಕ್ಕಾಚಾರದ ಪ್ರಕಾರ, ಅಂದರೆ 1993ರ ಲೆಕ್ಕಾಚಾರದ ಪ್ರಕಾರ 12 ಕೋಟಿ ಮೌಲ್ಯದ ಆಸ್ತಿ ನಷ್ಟ ಆಗಿತ್ತು. ಈ 12 ಕೋಟಿಯನ್ನು ಇವತ್ತಿನ ಬೆಲೆಗೆ ಹೊಂದಿಸಿ ಅಂದಾಜಿಸುವುದಾದರೆ ಅದು 110 ಕೋಟಿಯನ್ನು ಮೀರ್ತದೆ. ಈ ಗಲಭೆ 1 ಅಥವಾ 2 ದಿನಗಳ ಘಟನೆಯಾಗಿರಲಿಲ್ಲ. 9 ತಿಂಗಳ ಗಲಭೆ ಅದು. 6 ತಿಂಗಳು ಭಟ್ಕಳದಲ್ಲಿ ಕರ್ಫ್ಯೂ ಜಾರಿಯಲ್ಲಿತ್ತು. 9 ತಿಂಗಳವರೆಗೆ ಸಮುದಾಯದಲ್ಲಿನ ಸಂಘರ್ಷದ ವಾತಾವರಣ ಹಾಗೆಯೇ ಮುಂದುವರೆದಿತ್ತು. ಬಹಳಷ್ಟು ಮನೆಯವರು ಮನೆ ಬಿಟ್ಟು ಹೊರಗೆ ಬರದೇ ಇದ್ದ ದಿನಗಳು ಅಲ್ಲಿದ್ದವು. ಒಪ್ಪತ್ತಿನ ಊಟಕ್ಕೆ ಕೂಲಿಕಾರರು ಪರದಾಡುವ ಸ್ಥಿತಿ ಬಂದಿತ್ತು. 1996ರ ಗಲಭೆಯ ಬಳಿಕ ಭಟ್ಕಳದಲ್ಲಿ ಸಮುದಾಯ ಆಧಾರಿತ ವಸತಿ ವಿಭಾಗಗಳು ಬೇರೆ ಬೇರೆಯಾಗಿ ರೂಪುಗೊಂಡವು. ಪರಸ್ಪರ ಅನುಮಾನ ಮತ್ತು ಧ್ರುವೀಕರಣ ಹೆಚ್ಚಿತು. 1993ರ ಗಲಭೆಯ ನಂತರ ಭಟ್ಕಳದ ರಾಜಕೀಯ ಸಂಪೂರ್ಣ ಬದಲಾಗೋಯಿತು. ಬಿಜೆಪಿಗೆ ಭಟ್ಕಳದಲ್ಲಿ ಮಾತ್ರವಲ್ಲ, ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚು ರಾಜಕೀಯ ಬೆಲೆ ಮತ್ತು ನೆಲೆ ಸಿಗ್ತಾ ಇತ್ತು. ಈಗ ಅಲ್ಲಿ ಬಿಜೆಪಿ ತನ್ನ ನೆಲೆಯನ್ನು ಕಳೆದುಕೊಳ್ಳುವ ಲಕ್ಷಣ ಕಾಣ್ತಾ ಇದೆ. ಅದಕ್ಕಾಗಿಯೇ ಇನ್ನೊಂದು ಕೋಮು ಉದ್ವಿಗ್ನತೆಯ ಅವಕಾಶಕ್ಕಾಗಿ ಕಾಯ್ತಾ ಇದೆ. ಅದಕ್ಕೆ ಮೂರಿನಕಟ್ಟೆಯನ್ನೇ ನೆಪವಾಗಿಸಿಕೊಳ್ಳಲು ಪ್ರಯತ್ನಿಸಲಾಯಿತು. 1993ರ ಗಲಭೆಯನ್ನು ನೆನಪಿಸಿದ್ದು ಈ ಗೋವಿಂದ ನಾಯಕ್. ಇವರ ಮಾತು ಸರಿ ಅನ್ನುವಂತೆ ಮಾತನಾಡಿದ್ದು ಮಾಜಿ ಶಾಸಕ JD ನಾಯಕ್. ಗಲಭೆಯ ಸಂತ್ರಸ್ತರು ಇನ್ನೊಂದು ಹಿಂಸೆಗೆ ಪ್ರೇರೇಪಣೆ ನೀಡುವುದಿಲ್ಲ ಎಂಬ ಸೈದ್ಧಾಂತಿಕ ಮಾತೊಂದಿದೆ. ಆದರೆ ಇಲ್ಲಿ ಭಟ್ಕಳದಲ್ಲಿ ಇದು ಸ್ವಲ್ಪ ಉಲ್ಟಾ ಹೊಡೆಯುತ್ತಿರುವಂತೆ ಅನಿಸ್ತಾ ಇದೆ. ಅಂದರೆ ಅಂದಿನ ಆ ಗಲಭೆಯ ಸಂತ್ರಸ್ತರಲ್ಲಿ ಗೋವಿಂದ ನಾಯಕ್ ಕೂಡ ಒಬ್ಬರು. ಇವರ ಹತ್ತಿರದ ಸಂಬಂಧಿ ಹತರಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೂ ಕೇವಲ ರಾಜಕೀಯ ಮಹತ್ವಾಕಾಂಕ್ಷೆಗಾಗಿ 93ರ ಆ ಘಟನೆಯನ್ನು ಇವರು ನೆನಪಿಸ್ತಾ ಇದ್ದಾರೆ. ಆದರೆ ಭಟ್ಕಳದ ಜನತೆ ಇವರ ರಾಜಕೀಯ ಮಹತ್ವಾಕಾಂಕ್ಷೆಗೆ ತಣ್ಣೀರು ಎರಚಿಬಿಟ್ಟಿದ್ದಾರೆ. ಮೂರಿನಕಟ್ಟೆ ವಿವಾದವಾಗಿಸುವ ವಿಷಯವೇ ಅಲ್ಲ. ಅದಕ್ಕಿಂತ ದೊಡ್ಡ ದೇವಸ್ಥಾನಗಳನ್ನು, ಅದಕ್ಕಿಂತ ಹೆಚ್ಚು ಪ್ರಾಧಾನ್ಯತೆ ಇರುವ ಧಾರ್ಮಿಕ ಸಂಕೇತಗಳನ್ನು ಈಗಾಗಲೇ ಹೆದ್ದಾರಿ ಪ್ರಾಧಿಕಾರದವರು ಉರುಳಿಸಿಬಿಟ್ಟಿದ್ದಾರೆ. ಅಷ್ಟಕ್ಕೂ ಮೂರಿನಕಟ್ಟೆಯ ವಿಷಯದಲ್ಲಿ ಭಟ್ಕಳದ ಜನತೆ 2 ಕಾರಣಕ್ಕಾಗಿ ಸ್ಪಂದಿಸುತ್ತಿಲ್ಲ. ಒಂದು, 1993ರ ಗಲಭೆ ಮರುಸೃಷ್ಟಿಸುವವರ ಜೊತೆ ನಾವಿಲ್ಲ ಅಂತ ಹೇಳಲಿಕ್ಕೆ. ಇನ್ನೊಂದು ಮಹತ್ವದ ಕಾರಣ ಅಂದರೆ ವಿವಾದ ಮಾಡುವಷ್ಟು ಆದ್ಯತೆಯ ಸಂಕೇತವೂ ಅದು ಆಗಿರಲಿಲ್ಲ ಎಂಬ ಸತ್ಯವನ್ನು ಇವರಿಗೆ ತಿಳಿಸಲಿಕ್ಕೆ. ಭಟ್ಕಳದ ಜನತೆ ತನಗೆ ಸ್ಪಂದಿಸುವುದಿಲ್ಲ ಎಂಬ ಸತ್ಯ ಬಿಜೆಪಿಯವರಿಗೂ ಅರಿವಾಯಿತು. ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಎಂಬಂತೆ ಮೂರಿನಕಟ್ಟೆಯನ್ನು ಇದ್ದ ಜಾಗದಲ್ಲೇ ಇಡುವ ನಿರ್ಧಾರಕ್ಕೆ ಬರಲಾಗಿದೆ. ಸಮಸ್ಯೆ ಸೌಹಾರ್ದಯುತವಾಗಿ ಬಗೆಹರಿದಿದೆ. ಅದರ ಬಳಿಕವೂ ಬಂದ್ಗೆ ಕರೆ ಕೊಡಲಾಗಿತ್ತು ಮತ್ತು ಈಗ ಬಂದ್ಗೆ ಜನರ ನೀಡಿದ ಸ್ಪಂದನ ಮತ್ತು ಪ್ರತಿಕ್ರಿಯೆ ಅವರ ಮಾನವನ್ನು ಮತ್ತೊಮ್ಮೆ ಕಳೆದಿದೆ.
ಧನ್ಯವಾದಗಳು.